ಮದುವೆ ಶಾಸ್ತ್ರಗಳೆಲ್ಲ ಹೆಣ್ಣಿನ ಮನೆ ಪ್ರಕಾರನೇ ನಡಿಬೇಕು. ಏನಿಲ್ಲ, ನಾವು ಗಂಡಿನ ಕಡೆಯವರು, ಶಾಸ್ತ್ರ ಎಲ್ಲ ನಮ್ಮ ಪದ್ಧತಿ ತರನೇ ಆಗ್ಬೇಕು. ಅಯ್ಯ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಇಬ್ರು ಮತ್ತೆ ಶುರು ಮಾಡ್ಕೊಂಡ್ಬಿಟ್ರ ಹಠ. ಈಗ ನನ್ನ ಅಭಿಪ್ರಾಯ ಮೊದಲು ಹೇಳ್ತೀನಿ, ಕೇಳಿ. ಕೇಳಲ್ಲ ಬೋರ್ಜಡೆ, ನೀನ್ ಇದೆಲ್ಲ ಗೊತ್ತಾಗಲ್ಲ, ನೀನ್ ಸುಮ್ನೆ ಇರು, ನಾನು ಹೇಳ್ದಾಗ ನೀನ್ ಕೇಳು ಅಷ್ಟೇ. ಯಾಕೆ ಹೇಳ್ಬಿಡು, ಯಾವಾಗ್ಲೂ ನೀ ಹೇಳ್ದಂಗೆ ಕೇಳ್ಬೇಕು. ಡಾರ್ಲಿಂಗ್ ಬಾಯ್ಲಿ, ಬಾ ಬಾ ಬಾ. ಈಗ ಶಾಸ್ತ್ರಗಳೆಲ್ಲ ನಮ್ಮನೆ ಪ್ರಕಾರ ತಾನೇ ನಡಿಬೇಕು. ಇವ್ರು ನೋಡಿದ್ರೆ ಅವ್ರ ಮನೆ ಪ್ರಕಾರನೇ ನಡಿಬೇಕು ಅಂತಿದ್ದಾರೆ. ಇದ್ರಲ್ಲಿ ಯಾವ್ದು ಕರೆಕ್ಟು? ಬಂಗಾರಿ, ಒಗ್ಗಟ್ಟು ಬಿಡ್ಸಕ್ ಟೈಮಲ್ಲಿ ಎಷ್ಟು ಕೆಲಸ ಇದೆ. ಇದು ಒಗಟಲ್ಲ, ಜೀವನ. ಅದು ನಿಧಿ ಜೀವನದ ಪ್ರಶ್ನೆ. ನಿಧಿ ಜೀವನದ ಪ್ರಶ್ನೆನಾ? ಏನಾಯ್ತು? ಏನಾಗ್ಬೇಕು ಹೇಳಿ? ಎನಿ ಪ್ರಾಬ್ಲಮ್? ಓ ಮೈ ಗಾಡ್. ಏಯ್, ಆತರಿಗೆ ಟಾಂಜನೆಂಟ್ ತರ ಆಡ್ಬೇಡ. ನಾನು ಹೇಳೋದ್ನ ಸ್ವಲ್ಪ ಕೇಳಿಸ್ಕೊ. ಈಗ ಮದ್ವೆಲ್ ಶಾಸ್ತ್ರಗಳೆಲ್ಲ ಮಾಡ್ತೀವಲ್ಲ, ಅದು ನಮ್ಮನೆ ಪ್ರಕಾರ ಆಗ್ಬೇಕು ಅಂತ ನಾನು, ಅವ್ರ ಮನೆ ಪ್ರಕಾರ ಆಗ್ಬೇಕು ಅಂತ ಅವ್ರು. ಇದರಲ್ಲಿ ಯಾವ್ದು ಕರೆಕ್ಟು? ಅದ್ ಹೇಗಾಗತ್ತೆ ಕರ್ಣ? ನಾವು ಗಂಡಿನ ಕಡೆಯವರು, ನಮ್ದೇ ಒಂದು ಪದ್ಧತಿ ಇರುತ್ತೆ, ಅದ್ರ ಪ್ರಕಾರ ಶಾಸ್ತ್ರ ನಡಿಬೇಕು ಅಲ್ವಾ ಕರ್ಣ? ಮತ್ತೆ ಶುರು ಮಾಡ್ಕೊಂಡ್ಬಿಟ್ರ ನೀವು? ನನ್ನ ಪ್ರಕಾರ ಮದುವೆ ಶಾಸ್ತ್ರ ಗಂಡಿನ ಕಡೆ ಪ್ರಕಾರನೇ ನಡಿಬೇಕು. ಯಾಕೆಂದ್ರೆ ಮದುವೆ ಗಂಡು ಅವನ್ ತಾನೆ. ರಮೇಶ್ ಹೇಳಿದ್ಮೇಲೆ ಮುಗೀತು, ಅದೇ ಫೈನಲ್. ನೋ 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 ರಮೇಶ, ಅದ್ ಹೇಗ್ ಡಿಸೈಡ್ ಮಾಡ್ತೀಯ ನೀನು? ಮದುಮಗಳಿಗೆ ಬೆಲೆನೇ ಇಲ್ವಾ? ಇದು ಬರೀ ಅರ್ಜುನ್ ಮದ್ವೆ ಅಷ್ಟೇ ಅಲ್ಲ. ಹಾ, ಬೆಲೆ ಇಲ್ಲ ಅಂತ ಅಲ್ಲಮ್ಮ, ಇದು ಗಂಡಿನ ಕಡೆಯವ್ರಿಗೆ ಕೊಡೋ ಗೌರವ ಅಷ್ಟೇ. ಇಲ್ಲ, ಹಾಗೆ ಮಾಡಿದ್ರೆ ಖಂಡಿತ ಸರಿ ಹೋಗಲ್ಲ. ಬಂಗಾರಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಿಧಿ ನಿಮ್ಮ ಮನೆಗೆ ಸೊಸೆ ಆಗಲ್ಲ, ಮಗಳಾಗಿ ಬರ್ತಿದ್ದಾಳೆ ಅಂತ ನೀವು ಹೇಳಿದ್ರಲ್ವಾ? ಅಂದಮೇಲೆ ಈ ಕಡೆ ಸಂಪ್ರದಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ತವ್ರ ಮನೆಯಿಂದ ಹೋಗ್ತಿರೋ ಹೆಣ್ಮಗಳಿಗೆ ಅಷ್ಟಾದ್ರೂ ಗೌರವ ಸಿಗ್ಬೇಕಲ್ವಾ? ತನ್ನ ಇಡೀ ಜೀವನ ಗಂಡನ ಮನೇಲಿ ಕಳೆಯೋ ಹೆಣ್ಣಿಗೆ ಮದುವೆ ಅವ್ರ ಮನೆ ಪ್ರಕಾರ ಆಗ್ಬೇಕು ಅಂತ ಆಸೆ ಇರಲ್ವಾ? ನಿಮ್ಮ ಮನೆ ಬರೋ ಮಗಳಿಗೆ ಕನಿಷ್ಠ ಎಷ್ಟಾದ್ರೂ ಗೌರವ ಕೊಡ್ಬೋದಲ್ವಾ?